ಬೆಂಗಳೂರಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಸೋಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಸಚಿವ ಅಮಿತ್ ಶಾ ಭೇಟಿಯಾದ ವೆಂಕಟೇಶ್ ಪ್ರಸಾದ್ ಕೇಂದ್ರ ಸಚಿವರ ಜೊತೆ ಕೆಎಸ್ಸಿಎ ಅಧ್ಯಕ್ಷರ ಮಾತುಕತೆಯನ್ನ ಮಾಡಿದ್ದಾರೆ. ವೆಂಕಟೇಶ್ ಪ್ರಸಾದ್ ಅವರು ಬೆಂಗಳೂರಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಸೋಕೆ ಬಹಳ ಸರ್ಕಸ್ ಮಾಡ್ತಾ ಇದ್ದಾರೆ. ಸಚಿವ ಅಮಿತ್ ಶಾನ ಭೇಟಿಯಾಗಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ಕೇಂದ್ರ ಸಚಿವರ ಜೊತೆ ಕೆಎಸ್ಸಿಎ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ವಿಜಯ್ ಹಜಾರೆ ಮತ್ತು ಐಪಿಎಲ್ ನಡೆಸಲು ಕೆಎಸ್ಸಿಎ ಸರ್ಕಸ್, ಭದ್ರತೆ ಕಾರಣಕ್ಕೆ ಅನುಮತಿ ನೀಡದ ರಾಜ್ಯ ಸರ್ಕಾರ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಸುವ ಬಗ್ಗೆ ಚರ್ಚೆ, ಸರ್ಕಾರದ ಜೊತೆ ಸಮನ್ವಯತೆ ಸಾಧಿಸಿ ಪಂದ್ಯಕ್ಕೆ ಅವಕಾಶ ಕೇಳ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಮಾತುಕತೆಯನ್ನ ಮಾಡಿದ್ದಾರೆ. ಕಾಲ್ತುಳಿತ ದುರಂತದ ಬೆನ್ನಲ್ಲೇ ಅನುಮತಿಗೆ ನಿರಾಕರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಡೆಲ್ಲಿ ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಆಟ ಆಡಲಿದ್ದಾರೆ. ಹಾಗಾಗಿ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅವರು ಕೂಡ ಆಟ ಆಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಸೇರ್ತಾರೆ. ಅದರಿಂದ ಅಲ್ಲಿ ಒಂದು ಭದ್ರತೆಯ ಲೋಪ ಕೂಡ ಆಗುತ್ತೆ, ಅಥವಾ ಭದ್ರತೆಯನ್ನು ಒದಗಿಸಲಿಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ. ಇನ್ನು ವಿರಾಟ್ ಕೊಹ್ಲಿ ಬಂದಂತಹ ಸಂದರ್ಭದಲ್ಲಿ ಅಥವಾ ಯಾವ ರೀತಿ ಕಾಲ್ತುಳಿತ ಆಗಿತ್ತು, ಒಂದು ಸೆಲೆಬ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಕಾಲ್ತುಳಿತ ದುರಂತ ಆಗಿತ್ತು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆ ಒಂದು ಸಂದರ್ಭದಲ್ಲಿ ಬಹಳ ಕಷ್ಟ ಆಯಿತು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಸದ್ಯಕ್ಕೆ ಕೆಎಸ್ಸಿಎ ಬಹಳ ಸರ್ಕಸ್ ಮಾಡ್ತಾ ಇದೆ. ಅಟ್ಲೀಸ್ಟ್ ಒಂದು ಮ್ಯಾಚ್ ಆಡಲಿಕ್ಕೆ ಅನುಮತಿ ಕೊಡಿ ಅಂತ. ಆದರೆ ಈಗ ಕಾಲ್ತುಳಿತ ದುರಂತ ಆದಮೇಲೆ ಸರ್ಕಾರ ಈ ಒಂದು ಅನುಮತಿಯನ್ನು ಕೊಡಲಿಕ್ಕೆ ನಿರಾಕರಣೆಯನ್ನು ಮಾಡ್ತಾ ಇದೆ. ಯಾಕೆಂತಂದರೆ ಒಂದು ವೇಳೆ ಅನುಮತಿಯನ್ನು ಕೊಟ್ಟರೆ ಸ್ಟೇಡಿಯಂ ಎಷ್ಟು ಫಿಟ್ ಆಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಸೇರೋದ್ರಿಂದ ಒಂದು ಭದ್ರತೆಯನ್ನು ಒದಗಿಸಲಿಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ. ಏನಾಗಬಹುದು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಪರ್ಮಿಷನ್ ಕೊಟ್ಟರೆ ಏನೆಲ್ಲ ಕಂಡೀಷನ್ಸ್ ಹಾಕ್ತಾರೆ, ಕೊಡದೇ ಇದ್ರೆ ಏನಾಗುತ್ತೆ? ಎಷ್ಟಾಯ್ತು ಈಗಾಗಲೇ ನೋಡಬಹುದು. ಎಲ್ಲೋ ಒಂದ್ ಕಡೆಗೆ ಏನು ರಾಜ್ಯದ ಕ್ರೀಡಾಭಿಮಾನಿಗೆ ಒಂದು ನಿರಾಸೆ ವ್ಯಕ್ತ ಆಗಿರುವಂತದ್ದು. ಅದರಲ್ಲೂ ಬೆಂಗಳೂರಿನ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕ್ರೀಡಾಭಿಮಾನಿಗಳಿಗಂತೂ ನಿಜಕ್ಕೂ ಕೂಡ ಇವತ್ತು ಒಂದು ರೀತಿಯಲ್ಲಿ ತುಂಬಾನೇ ಬೇಸರ ಆಗಿರೋದು. ಯಾಕಂದ್ರೆ ಏನು ವಿಜಯ್ ಹಜಾರೆ ಕಪ್ ಇವತ್ತು ಬೆಂಗಳೂರಲ್ಲಿ ನಡಿಬೇಕಾಯ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಆದ್ರೆ ಎಲ್ಲೋ ಒಂದ್ ಕಡೆ ಮೂಲಭೂತ ಸೌಕರ್ಯ ಸರಿ ಇಲ್ಲ, ಹಾಗೂ ಕೆಲವು ಮಾನದಂಡಗಳು ಸರಿಯಾಗಿ ಅನುಸರಿಸಿಲ್ಲ ಅನ್ನೋ ಒಂದು ಡಿ ಕುನ್ನಾ ಅವರ ಒಂದು ನೇತೃತ್ವದಲ್ಲಿ ಒಂದು ವರದಿ ಕೊಟ್ಟಿದ್ದ ಸರ್ಕಾರಕ್ಕೆ. ಸರ್ಕಾರನೂ ಕೂಡ ವರದಿ ಪುರಸ್ಕರಿಸಿ ಇವತ್ತಿನ ಮ್ಯಾಚ್ ನ ದೇವನಹಳ್ಳಿ NCA ಮೈದಾನಕ್ಕೆ ವರ್ಗಾವಣೆ ಮಾಡಿರುವಂತದ್ದು. ಈಗಾಗಲೇ ಮ್ಯಾಚ್ ಕೂಡ ಶುರುವಾಗಿರೋದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ಏನು ಬೆಂಗಳೂರಲ್ಲಿ ಮುಂದಿನ ದಿನಗಳ ಮ್ಯಾಚ್ ವಿಜಯ್ ಹಜಾರೆ ಆಗಿರ್ಬೋದು, ಅಥವಾ ರಣಜಿ ಟ್ರೋಫಿ ಆಗಿರ್ಬೋದು, ಅಥವಾ ಮುಂದಿನ ಫೆಬ್ರವರಿಯಿಂದ ಶುರುವಾಗುವಂತ IPL ಮ್ಯಾಚ್ ಕೂಡ ಆಗಿರ್ಬೋದು, ಇವೆಲ್ಲನೂ ಕೂಡ ಬೆಂಗಳೂರು ಚಾನ್ಸ್ ಕೊಡಬೇಕು ಅನ್ನೋ ಒಂದು ರೀತಿಯಲ್ಲಿ ನೂತನ ಅಧ್ಯಕ್ಷರಾದಂತಹ ಕೆಎಸ್ಸಿಎ ನೂತನ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಹಾಗೂ ಅವರ ತಂಡದವರು ಇವತ್ತು ಕಳೆದ 2 ದಿನಗಳಿಂದ ಅಮಿತ್ ಶಾ ಹಾಗೂ ಏನು ಜೈಶಾರ್ನ ಭೇಟಿ ಆಗಿರುವಂತದ್ದು. ಪ್ರಮುಖವಾಗಿ ICC ಅಧ್ಯಕ್ಷರಾದ ಜೈಶಾರ್ನ ಭೇಟಿಯಾಗಿ ಒಂದು ಮನವಿ ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ನಾವು ಏನು ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣ ಅತಿ ಅದ್ಭುತವಾಗಿ ನಿರ್ಮಾಣ ಮಾಡ್ತೀವಿ, ಅಂದ್ರೆ ಎಲ್ಲ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಸರ್ಕಾರ ಕೊಟ್ಟಿರುವಂತಹ ಯಾವ್ಯಾವ ತೊಡಕುಗಳು ಅವನ್ನೆಲ್ಲ ಕೂಡ ನಿವಾರಣೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡ್ತೀವಿ. ನಮಗೆ IPL ಕ್ರಿಕೆಟ್ ನಡೆಸೋದಕ್ಕೂ ಹಾಗೂ ಮುಂದಿನ ಬರುವಂತ ಎಲ್ಲಾ ಮ್ಯಾಚ್ಗಳು ನಡೆಸೋದಕ್ಕೂ ಕೂಡ ಅವಕಾಶ ಕೊಡಬೇಕು ಅಂತ ಕೂಡ ಮನವಿ ಮಾಡಿರುವಂತದ್ದು. ನಿಜಕ್ಕೂ ಕೂಡ ಈ ಭೇಟಿ ಎಲ್ಲೋ ಒಂದ್ ಕಡೆ ವೆಂಕಟೇಶ್ ಪ್ರಸಾದ್ ಅವರ ಮುಂದಿನ ನಡೆದ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ವೆಂಕಟೇಶ್ ಪ್ರಸಾದ್ ನೂತನವಾಗಿ ಆಯ್ಕೆ ಆಗಿರುವಂತದ್ದು ಕೆಎಸ್ಸಿಎಗೆ. ಇವೆಲ್ಲನೂ ಕೂಡ ವೆಂಕಟೇಶ್ ಪ್ರಸಾದ್ಗೆ ಒಂದು ರೀತಿಯಲ್ಲಿ ದೊಡ್ಡ ಮೊತ್ತದ ಪ್ರಶ್ನೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಹಾಗೂ ಜೈಶಾರ್ನ ಭೇಟಿಯಾಗಿ ಇವಾಗ ಒಂದು ಮನವಿ ಕೊಟ್ಟಿರುವಂತದ್ದು. ಮನವಿ ಪುರಸ್ಕರಿಸಿದಂತಹ ಏನು ಅಮಿತ್ ಶಾ ಅವರು ಕೂಡ ಮುಂದಿನ ದಿನಗಳಿಗೆ ನಿಮ್ಗೆ ಶುಭ ಸಂದೇಶ ಕೊಡ್ತೀವಿ ಅಂತ ಕೂಡ ಒಂದು ಭರವಸೆ ಕೊಟ್ಟಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.